ಒಂದು ಚುನಾವಣೆ ಅಂದ್ರೆ ಕೇವಲ ಗೆಲುವು ಅಥವಾ ಸೋಲಲ್ಲ. ಅದು ಜನರ ಮಾತು, ಅವರ ಜನಾದೇಶ. ಆ ಗೆಲುವಿನ ಹಿಂದೆ ಮತದಾರರು ಒಂದು ಸಂದೇಶವನ್ನ ಕಳಿಸ್ತಾರೆ. ಇವತ್ತು ನಾವು ಶಿಕಾರಿಪುರದ ಜನಾದೇಶವನ್ನ ವಿಶ್ಲೇಷಣೆ ಮಾಡೋಣ. ಅಲ್ಲಿ ಗೆಲುವಿನ ಜೊತೆಗೆ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಇದೆ. ಬನ್ನಿ, ಕರ್ನಾಟಕದ ಶಿಕಾರಿಪುರಕ್ಕೆ ಹೋಗೋಣ. ಇಲ್ಲಿರೋ ಸಂಖ್ಯೆಗಳು ಕೇವಲ ಅಂಕಿಅಂಶಗಳಲ್ಲ, ಇದು ಈ ಮಣ್ಣಿನ ಕಥೆ, ಇಲ್ಲಿನ ಜನರ ಮನಸ್ಸಿನ ಮಾತು. ಆ ಕಥೆಯನ್ನೇ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿರೋದು. ನೋಡಿ, ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಇಲ್ಲೇ ಇದೆ. ಒಂದು ದೊಡ್ಡ ಪ್ರಶ್ನೆ: ಗೆಲುವು ಸಿಕ್ಕಿರಬಹುದು, ಆದರೆ ವೋಟ್ ಶೇರ್ ಯಾಕೆ 7.1% ಕಮ್ಮಿಯಾಯಿತು? ಇದು ಸುಮ್ಮನೆ ಒಂದು ನಂಬರ್ ಅಲ್ಲ, ಇದು ಮತದಾರರು ಕೊಡ್ತಿರೋ ಒಂದು ಸ್ಪಷ್ಟ ಸಿಗ್ನಲ್. ಏನದು ಸಿಗ್ನಲ್? ಬನ್ನಿ ತಿಳ್ಕೊಳ್ಳೋಣ. ಸಂಖ್ಯೆಗಳ ಆಳಕ್ಕೆ ಇಳಿಯೋಕು ಮುಂಚೆ ಮೊದಲು ನಾವು ಈ ಕ್ಷೇತ್ರವನ್ನ, ಈ ಮಣ್ಣನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿನ ಜನ, ಇಲ್ಲಿನ ಜೀವನವೇ ಆ ಸಂಖ್ಯೆಗಳಿಗೆ ಅರ್ಥ ಕೊಡೋದು. ಶಿಕಾರಿಪುರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಅದರ ಹಳ್ಳಿಗಳಿಗೆ ಹೋಗ್ಬೇಕು. ಯಾಕಂದ್ರೆ 78% ಜನ ಇರೋದೇ ಹಳ್ಳಿಗಳಲ್ಲಿ. ಇಲ್ಲಿನ ಬಹುತೇಕ ಆರ್ಥಿಕತೆ ನಿಂತಿರೋದೇ ಕೃಷಿ ಮೇಲೆ. ಸುಮಾರು 3/4 ಜನರಿಗೆ ವ್ಯವಸಾಯವೇ ಜೀವನಾಧಾರ. ಇಲ್ಲಿನ ಸೋಷಿಯಲ್ ಫ್ಯಾಬ್ರಿಕ್ ಅಂದ್ರೆ ಸಾಮಾಜಿಕ ಚಿತ್ರಣ ಹೇಗಿದೆ? ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇದೆ. ಇದೊಂದು ಪ್ರಮುಖ ರಾಜಕೀಯ ಶಕ್ತಿ. ಅವರ ಜೊತೆಗೆ ಒಬಿಸಿ ಮತ್ತು ಎಸ್ಸಿ ಸಮುದಾಯಗಳು ಸೇರಿ ಸುಮಾರು 25% ಮತ್ತು ಎಸ್ಟಿ ಸಮುದಾಯ ಸುಮಾರು 6%ರಷ್ಟಿದ್ದಾರೆ. ಆದರೆ ಈ ಎಲ್ಲಾ ಸಮುದಾಯಗಳು ಎದುರಿಸ್ತಿರೋ ಒಂದು ದೊಡ್ಡ ಚಾಲೆಂಜ್ ಅಂದ್ರೆ ಅದು ಉದ್ಯೋಗ. ಸರಿಯಾದ ಇಂಡಸ್ಟ್ರಿ ಇಲ್ಲದೆ ಯುವಕರು ಕೆಲಸ ಹುಡುಕೊಂಡು ಪಟ್ಟಣಗಳಿಗೆ ಹೋಗ್ತಿದ್ದಾರೆ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಎಲೆಕ್ಷನ್ ನಂಬರ್ಸ್ ಏನ್ ಹೇಳುತ್ತೆ? ಆ ಸಂಖ್ಯೆಗಳ ಹಿಂದಿನ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಇಲ್ಲಿ ನೋಡಿ, 2018 ಮತ್ತು 2023ರ ರಿಸಲ್ಟ್ಸ್. ಗೆದ್ದಿರೋ ಪಕ್ಷ ಒಂದೇ ಇರ್ಬೋದು, ಆದ್ರೆ ಸಂಖ್ಯೆಗಳು ಬೇರೆನೇ ಕತೆ ಹೇಳ್ತಿದೆ. ವೋಟ್ ಶೇರ್ ಇರ್ಬೋದು, ಗೆಲುವಿನ ಅಂತರ ಇರ್ಬೋದು, ಎಲ್ಲದರಲ್ಲೂ ಆಗಿರೋ ಬದಲಾವಣೆ ವೋಟರ್ ಮನಸ್ಸಲ್ಲಿ ಏನೋ ಬದಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಈ ಚಾರ್ಟ್ ನೋಡಿ, ನಿಮಗೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. 2018ರಲ್ಲಿ 56%ಗಿಂತ ಹೆಚ್ಚು ವೋಟ್ ಬಂದಿತ್ತು. ಅದೇ 2023ರಲ್ಲಿ 49%ಗೆ ಇಳಿದಿದೆ. ಅಂದ್ರೆ ನೇರವಾಗಿ 7.1% ವೋಟ್ ಶೇರ್ ಡ್ರಾಪ್. ಒಂದು ಪಕ್ಷದ ಭದ್ರಕೋಟೆ ಅಂತ ಕರೆಸ್ಕೊಳ್ಳೋ ಜಾಗದಲ್ಲಿ ಇಷ್ಟು ದೊಡ್ಡ ಕುಸಿತ ಆಗಿದ್ರೆ ಅದರ ಹಿಂದಿನ ಕಾರಣಗಳನ್ನ ನಾವು ಹುಡುಕ್ಲೇಬೇಕು. ಗೆಲುವಿನ ಅಂತರ ಕಡಿಮೆ ಆಗೋದರ ಅರ್ಥ ಏನು? ಅಂದ್ರೆ 2018ರಲ್ಲಿ ನಂಬಿಕೆ ಇಟ್ಟು ವೋಟ್ ಹಾಕಿದ ಸಾವಿರಾರು ಜನ 2023ರಲ್ಲಿ ತಮ್ಮ ನಿರ್ಧಾರವನ್ನ ಬದಲಾಯಿಸಿದ್ದಾರೆ. 35,000 ವೋಟುಗಳ ದೊಡ್ಡ ಅಂತರ ಕೇವಲ 11,000ಕ್ಕೆ ಇಳಿಯುತ್ತೆ ಅಂದ್ರೆ ಆ ಜನರ ಅಸಮಾಧಾನಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಯವರೆಗೂ ನಾವು ಡೇಟಾದಲ್ಲಿ ಏನಾಗಿದೆ ಅಂತ ನೋಡಿದ್ವಿ. ಈಗ ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೊಳ್ಳೋಣ. ಮತದಾರರ ಅಸಮಾಧಾನದ ಮೂಲ ಎಲ್ಲಿದೆ? ಮತದಾರರ ಅಸಮಾಧಾನವನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ ಕೇವಲ ಸಂಖ್ಯೆಗಳನ್ನು ನೋಡೋದಲ್ಲ, ಪ್ರತಿಯೊಬ್ಬ ಮತದಾರನ ಘನತೆಯನ್ನ ಗೌರವಿಸೋದು. ಸಂವಿಧಾನ ನಮಗೆ ನೀಡಿರೋ ವಾಕ್ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ಜವಾಬ್ದಾರಿಯುತವಾಗಿ ವ್ಯಕ್ತಪಡಿಸ್ತಾರೆ. ಆ ಮಾತನ್ನ ಕೇಳಿಸ್ಕೊಳ್ಳೋದು ಒಂದು ಉತ್ತಮ ಆಡಳಿತದ ಮೊದಲ ಹೆಜ್ಜೆ. ಮೊದಲನೇ ಕಾರಣ, ನಾವು ಇದನ್ನ ವೆಲ್ಫೇರ್ ಫಟೀಗ್ ಅಥವಾ ಕಲ್ಯಾಣ ಯೋಜನೆಗಳ ಬಳಲಿಕೆ ಅಂತ ಕರೀಬೋದು. ಅಂದ್ರೇನು? ಜನರಿಗೆ ಕೇವಲ ಉಚಿತ ಭಾಗ್ಯಗಳು ಸಾಕು ಅನ್ನಿಸ್ತಿದೆ. ತಾತ್ಕಾಲಿಕ ಸಹಾಯಕ್ಕಿಂತ ತಮ್ಮ ಜೀವನ ಮಟ್ಟವನ್ನ ಶಾಶ್ವತವಾಗಿ ಸುಧಾರಿಸೋ ರಸ್ತೆ, ನೀರು, ಸೇತುವೆಯಂತಹ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಅವರು ಕೇಳ್ತಿದ್ದಾರೆ. ಎರಡನೇ ಕಾರಣ, ಡೆವಲಪ್ಮೆಂಟ್ ಗ್ಯಾಪ್ ಅಥವಾ ಅಭಿವೃದ್ಧಿಯ ಅಂತರ. ಅಂದ್ರೆ ಕೊಟ್ಟ ಮಾತಿಗೂ ನೆಲದ ಮೇಲಿನ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಉದಾಹರಣೆಗೆ, ಶಿಕಾರಿಪುರ ಟೌನ್ಗೆ ಒಂದು ಬೈಪಾಸ್ ಬೇಕು ಅಂತಾರೆ. ಹಳ್ಳಿಗಳಿಗೆ ಎಲ್ಲಾ ಕಾಲದಲ್ಲೂ ಓಡಾಡಕ್ಕೆ ಆಗೋ ರಸ್ತೆಗಳು ಬೇಕು ಅಂತಾರೆ. ರೈತರು ನೀರು ಕೇಳ್ತಾರೆ. ಈ ಕೆಲಸಗಳು ಆಗದೇ ಇದ್ದಾಗ ಜನರಿಗೆ ನಿರಾಸೆ ಆಗುತ್ತೆ. ಮೂರನೇ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಜಾಬ್ಸ್ ಕ್ರೈಸಿಸ್ ಅಥವಾ ಉದ್ಯೋಗದ ಬಿಕ್ಕಟ್ಟು. ಕೃಷಿ ಒಂದನ್ನೇ ನಂಬಿ ಬದುಕೋಕಾಗಲ್ಲ. ಯುವಕರಿಗೆ ಕೈತುಂಬಾ ಕೆಲಸ ಸಿಗ್ತಿಲ್ಲ. ಈ ನಿರುದ್ಯೋಗದ ಹತಾಶೆ ಮತ್ತು ಕೋಪ ನೇರವಾಗಿ ಆಡಳಿತದ ಮೇಲಿನ ಸಿಟ್ಟಾಗಿ ಬದಲಾಗುತ್ತೆ. ಸರಿ, ಇಲ್ಲಿವರೆಗೆ ಸಮಸ್ಯೆಗಳನ್ನ ನೋಡಿದ್ವಿ. ಈಗ ಪರಿಹಾರದ ಕಡೆಗೆ ನೋಡೋಣ. ಜನರ ಈ ಅಸಮಾಧಾನವನ್ನ ಸರಿಪಡಿಸಿ ಅವರ ನಂಬಿಕೆಯನ್ನ ಮತ್ತೆ ಗಳಿಸಕ್ಕೆ ಒಂದು ಡೇಟಾ ಆಧಾರಿತ ಬ್ಲೂಪ್ರಿಂಟ್ ಹೇಗಿರಬೇಕು? ಜನರ ಸಮಸ್ಯೆಗಳು ಎಲ್ಲೆಲ್ಲಿದೆ ನೋಡಿ. ಟೌನಲ್ಲಿ ಟ್ರಾಫಿಕ್ ಜಾಮ್, ಹಳ್ಳಿಗಳಲ್ಲಿ ರಸ್ತೆಗಳೇ ಸರಿಯಿಲ್ಲ, ರೈತರಿಗೆ ನೀರಿಲ್ಲ, ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಕೊರತೆ, ನರೇಗಾ ಕೆಲಸ ಮಾಡಿಲ್ಲೇ ಸರಿಯಾಗಿ ದುಡ್ಡು ಸಿಗಲ್ಲ. ಇವೆಲ್ಲ ಬರೀ ದೂರುಗಳಲ್ಲ,
ಜನರ ದಿನನಿತ್ಯದ ಬದುಕಿನ ನೋವು. ಹಾಗಿದ್ರೆ ಇದಕ್ಕೆ ಪರಿಹಾರಗಳು ಏನು? ಮೊದಲನೇದಾಗಿ ಆ ಅಭಿವೃದ್ಧಿಯ ಅಂತರವನ್ನ ತುಂಬಬೇಕು. ಅದಕ್ಕೆ 3 ಪ್ರಮುಖ ಯೋಜನೆಗಳು. ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಲೈನ್, ಇದು ಸಂಪರ್ಕವನ್ನ ಹೆಚ್ಚಿಸುತ್ತೆ. ಶಿಕಾರಿಪುರ ಟೌನ್ ಬೈಪಾಸ್, ಇದು ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸುತ್ತೆ. ತೀರ್ಥಹಳ್ಳಿ ಭಾರತೀಪುರ ಸೇತುವೆ, ಇದು ಮಳೆಗಾಲದಲ್ಲೂ ಹಳ್ಳಿಗಳ ಸಂಪರ್ಕವನ್ನ ಕಾಪಾಡುತ್ತೆ. ಇನ್ನೂ ಯುವಕರು, ಅವರ ಉದ್ಯೋಗದ ಸಮಸ್ಯೆ, ಅವರನ್ನ ಕಾಯಿಸಬಾರ್ದು. ಅವರಿಗೆ ಬೇಕಾದ ಸ್ಕಿಲ್ ಟ್ರೈನಿಂಗ್ ಕೊಡಬೇಕು. ಜಾಬ್ ಫೇರ್ಗಳನ್ನ ಮಾಡಿ ಕಂಪನಿಗಳನ್ನೇ ಅವ್ರ ಹತ್ರ ಕರ್ಕೊಂಡೋಗ್ಬೇಕು. ಅಷ್ಟೇ ಅಲ್ಲ, ಅವರು ಹೆಚ್ಚಾಗಿ ಬಳಸೋ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಜೊತೆ ಮಾತಾಡಿ ಅವಕಾಶಗಳ ಬಗ್ಗೆ ಮಾಹಿತಿ ಕೊಡಬೇಕು. ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲೂ ಇವರು ನಿರ್ಣಾಯಕ ವೋಟರ್ಸ್. ಅವರನ್ನ ತಲುಪಬೇಕಂದ್ರೆ ಅವರ ಬದುಕಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಗಮನ ಕೊಡಬೇಕು. ಉತ್ತಮ ಆರೋಗ್ಯ ಸೇವೆ, ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಶಕ್ತಿ, ಮತ್ತೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋ ಸಮುದಾಯದ ನೆಟ್ವರ್ಕ್, ಇವುಗಳನ್ನ ಕಟ್ಟಿಕೊಡಬೇಕು. ಕೊನೆಯದಾಗಿ ರೈತರು. ಕೃಷಿ ಇಲ್ಲಿನ ಜೀವನಾಡಿ. ರೈತ ಸಮುದಾಯಕ್ಕೆ ಬೇಕಾಗಿರೋದೇನು? ಟೈಮ್ಗೆ ಸರಿಯಾಗಿ ಕೃಷಿ ಸಾಲ ಸಿಗಬೇಕು. PM ಕಿಸಾನ್ನಂಥ ಯೋಜನೆಗಳ ಹಣ ಕೈ ಸೇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀರಾವರಿ ಯೋಜನೆಗಳ ಭರವಸೆಗಳು ಮಾತಲ್ಲೇ ಉಳಿಬಾರ್ದು, ಕಾರ್ಯರೂಪಕ್ಕೆ ಬರಬೇಕು. ಈ ಎಲ್ಲ ವಿಶ್ಲೇಷಣೆಯಿಂದ ನಮ್ಗೆ ಸಿಗೋ ದೊಡ್ಡ ಪಾಠ ಏನು? ಚುನಾವಣೆ ಅನ್ನೋದು ಕೇವಲ 5 ವರ್ಷಕ್ಕೊಮ್ಮೆ ಬಂದು ಹೋಗೋ ಪರೀಕ್ಷೆ ಅಲ್ಲ. ಅದು ಜನ ಮತ್ತು ಅವರ ನಾಯಕರ ನಡುವೆ ನಿರಂತರವಾಗಿ ನಡೆಯುವ ಸಂವಾದ. ಈ ಸಂವಾದದಲ್ಲಿ ಜನರ ವೈಯಕ್ತಿಕ ಮಾಹಿತಿ, ಅವರ ಅಭಿಪ್ರಾಯಗಳು ಬಹಳ ಮುಖ್ಯ. ಭಾರತದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ನಂತಹ ಕಾನೂನುಗಳು ಜನರ ಖಾಸಗಿತನ ಮತ್ತು ಒಪ್ಪಿಗೆಯ ಮಹತ್ವವನ್ನ ಒತ್ತಿ ಹೇಳುತ್ತೆ. ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಅವರ ಡೇಟಾವನ್ನ ಜವಾಬ್ದಾರಿಯುತವಾಗಿ ಬಳಸೋದು ಅತ್ಯಗತ್ಯ. ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಇದು. ಜನಾದೇಶ ಅಂದ್ರೆ ಅದು ಒಂದು ಜವಾಬ್ದಾರಿ. ಅದನ್ನ ಬರೀ ಎಲೆಕ್ಷನ್ ದಿನ ಗೆದ್ರೆ ಸಾಲ್ದು. ಪ್ರತಿದಿನ ಜನರ ಮಾತಿಗೆ ಸ್ಪಂದಿಸೋ ಮೂಲಕ, ಅವರ ಕೆಲ್ಸ ಮಾಡ್ಕೊಡೋ ಮೂಲಕ ಗಳಿಸ್ತಲೇ ಇರಬೇಕು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಜನರ ನಿಜವಾದ ಧ್ವನಿಯನ್ನ ಡೇಟಾ ಇಷ್ಟು ಸ್ಪಷ್ಟವಾಗಿ ತೋರಿಸ್ತಿದೆ ಅಂದಮೇಲೆ ಆ ಧ್ವನಿಯನ್ನ ಕೇಳಿಸಿಕೊಳ್ಳಲು ನಾಯಕರು ಹೇಗೆ ಬದಲಾಗಬೇಕು? ಜನರ ನಾಯಕನಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಮುಂದಾಗಬೇಕು ಅಂದುಕೊಂಡಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ, ಅಥವಾ 0804 204 1602ಗೆ ಕರೆ ಮಾಡಿ. ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.